ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದುಗೌಡ. ಸೊ ಇವತ್ತು ಮಾರ್ಚ್ 11th ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಇವತ್ತು ಮಾರ್ಚ್ 11th ಆದ್ದರಿಂದ ನನ್ನ ತಂಗಿ ಬರ್ಡೇ. ಸೊ ಅವಳ ಬರ್ಡೇಗೆ ಬರೀ ಫೋಟೋಸ್ ಹಾಕೋರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರನೂ ಅವಳ ಬೇಬಿ ಫೋಟೋಸ್ ಎಲ್ಲ ಇತ್ತಂತೇಳಿ ಸೊ ಒಂದು ಸಾಂಗ್ ಮಾಡಿಬಿಟ್ಟು ಇನ್ಸ್ಟಾ ಸ್ಟೋರಿ ಮತ್ತು ವಾಟ್ಸಪ್ ಸ್ಟೇಟಸ್ಗೆಲ್ಲ ಹಾಕಿ ಮೆನ್ಷನ್ ಅಂತೂ ಮಾಡಿದೆ. ಸೊ ನಿಮಗೂ ಏನಾದ್ರು ಈ ಥರ ಕಚ್ಚಾಡ ತಂಗಿ ಇದ್ದಾಳೆ ಅಂತ ಅಂದರೆ ಸೊ ಈಗಲೇ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನು ಮೊನ್ನೆ ಮಾಡಿದಂಥ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತೇಳಿ ನಾನು ನಿಮಗೆ ನೆನ್ನೆ ತಿಳಿಸ್ಕೊಟ್ಟಿಲ್ಲ. ಸೊ ನಾನು ಮೊನ್ನೆ ಮಾಡಿದಂಥ ಸ್ಕ್ರಿಬ್ಲಿಂಗ್ ಆರ್ಟ್ ಯಾರ್ದು ಅಂತ ಹೇಳಿದ್ರೆ ಸೊ ಅಂಬರೀಷ್ ಅವ್ರದ್ದು. ಸೊ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದಾರೆ, ಬಟ್ ಆದರೆ ನನಗೆ ಮಾಡಿರೋವ್ರದ್ದೇ ರೆಸ್ಪಾನ್ಸ್ ಬರ್ತಿದೆ, ಬೇರೆ ಯಾರ್ದು ಹೊಸ್ದಾಗಿ ಕಮೆಂಟ್ಸ್ ಬರ್ತಿಲ್ಲ. ಹಾಗೆ ಯೂಟ್ಯೂಬಲ್ಲಿ ಕೂಡ ಬರ್ತಿದೆ. ಸೊ ಯೂಟ್ಯೂಬಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿರೋರು ಥ್ಯಾಂಕ್ ಯು, ಬಟ್ ಆದರೆ ಅವ್ರಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ. ನೀವು ಕೂಡ ಇನ್ಸ್ಟಾಗೆ ಬಂದು ಒಂದು ನನ್ನ ಪೇಜಲ್ಲಿ ಕಮೆಂಟ್ ಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಬೆಳಗ್ಗೆ ಬೇಗ ಇದ್ದು ನಾವು ಬಾಕ್ಸ್ ರೆಡಿ ಮಾಡ್ತಿದ್ದೆ. ಸೊ ಬಾಕ್ಸ್ಗೆ ಏನು ತೊಗೊಂಡು ಹೋಗ್ತಿದ್ದೆ ಅಂದರೆ ನನಗೂ ಡೈಲಿ ಫ್ರೂಟ್ಸ್ ತೊಗೋಗಿ ಬೇಜಾರಾಯ್ತೈತೆ ಅಂತೇಳಿ ಇವತ್ತು ಫ್ರೂಟ್ ಪಂಚ್ ಮಾಡೋಣ ಅಂತೇಳಿ ಫ್ರೂಟ್ ಪಂಚ್ ಮಾಡಿಕೊಂಡು ತೊಗೊಂಡು ಸೊ ನಾವು ರೆಡಿ ಆಗಿಬಿಟ್ಟು ಸೊ ಬೊಟಿಕ್ಗಂತೂ ಹೋದ್ವಿ. ಬೊಟಿಕ್ಕಿಗೆ ಹೋಗಿ ನೆಕ್ಸ್ಟ್ ನಮ್ಮ ವರ್ಕ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡು 2 ಗಂಟೆಗೆ ತಕ್ಷಣ ತಂದಿರೋಂಥ ಬಾಕ್ಸ್ನ ಖಾಲಿ ಮಾಡಿದ್ವಿ. ಅಷ್ಟೇ ಇವತ್ತಿನ ವಿಶೇಷ. ಸಿಗೋಣ ನಾಳೆ. ಬಾಯ್.